ಬಿಗ್ ಬಾಸ್ ಆಟದಲ್ಲಿ ಯಾವುದನ್ನ ಊಹಿಸೋಕ್ಕೂ ಆಗಲ್ಲ. ಎಲ್ಲರ ನಿರೀಕ್ಷೆ ಮೀರಿ ಕೆಲವೊಮ್ಮೆ ಎಲಿಮಿನೇಷನ್ ನಡೆಯುತ್ತೆ. ಕಳಪೆ ಅಂತ ಅಂದ್ಕೊಂಡವರು ಬಹಳ ದಿನ ಮನೆಯಲ್ಲಿ ಉಳ್ಕೊಂಡ್ಬಿಡ್ತಾರೆ. ಪ್ರಬಲ ಸ್ಪರ್ಧಿಗಳು ಅಂತ ಅಂದ್ಕೊಂಡವರು ಬೇಗನೆ ಎಲಿಮಿನೇಟ್ ಆಗ್ಬಿಡ್ತಾರೆ. ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಕೂಡ ಕೆಲವರು ಅದೃಷ್ಟದಿಂದನೇ ಉಳ್ಕೊಂಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬಂದಿತ್ತು. ಸ್ಪಂದನ ಹೆಸರು ಅದರಲ್ಲಿ ಮುಂಚೂಣಿಯಲ್ಲಿತ್ತು. ಆಕೆ ಅಷ್ಟೇನು ಚೆನ್ನಾಗಿ ಆಡ್ತಾ ಇಲ್ಲ, ಗ್ಲಾಮರ್ ಗೊಂಬೆಯಂತೆ ಮಿಂಚ್ತಾ ಇರೋದು ಬಿಟ್ರೆ ಬಿಗ್ ಬಾಸ್ ಅಸಲಿ ಆಟ ಗೊತ್ತಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರು. ಸ್ಪಂದನಗಿಂತ ಪ್ರಬಲ ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದು ಹೇಗೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಪದೇ ಚರ್ಚೆ ನಡೀತಾ ಇತ್ತು. ಅಂತೂ ಇದೀಗ ಸ್ಪಂದನ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿದ್ದಾರೆ. ಫಿನಾಲೆಗೆ ಇನ್ನೆರಡು ವಾರ ಇರುವಾಗಲೇ ಮನೆಯಿಂದ ಅವರು ಹೊರಬಂದಿದ್ದಾರೆ. ಆದರೆ ಈ ಎಲಿಮಿನೇಷನ್ ಅಚ್ಚರಿ ವೀಕ್ಷಕರಿಗೇನು ಅಚ್ಚರಿ ಅಂತ ಅನಿಸ್ಲೇ ಇಲ್ಲ. ಕಳೆದ ವಾರನೇ ಸ್ಪಂದನ ಮನೆಯಿಂದ ಹೊರಬರಬೇಕಾಗಿತ್ತು. ಸೂರಜ್ ಅಥವಾ ಮಾಳು ಬದಲು ಆಕೆ ಎಲಿಮಿನೇಟ್ ಆಗಬೇಕಾಗಿತ್ತು ಅಂತ ಕೆಲವರು ಭಾವಿಸಿದ್ರು. ಆದರೆ ಅದು ಸುಳ್ಳಾಗಿತ್ತು. ಈ ವಾರ ಅನಿವಾರ್ಯವಾಗಿ ಸ್ಪಂದನ ಅವರು ಹೊರಬರೋ ಹಾಗಾಯಿತು. ಈ ವಾರ ಧ್ರುವಂತ್, ಧನುಷ್, ರಘು, ಅಶ್ವಿನಿ, ಗಿಲ್ಲಿ, ರಾಶಿಕಾ, ಕಾವ್ಯ, ರಕ್ಷಿತಾ, ಸ್ಪಂದನ ಎಲಿಮಿನೇಟ್ ಆಗೋದಕ್ಕೆ ನಾಮಿನೇಟ್ ಆಗಿದ್ರು. ಅಶ್ವಿನಿ ಸೇಫ್ ಆಗಿರೋದನ್ನ ಶನಿವಾರನೇ ಸುದೀಪ್ ಅವರು ಖಚಿತಪಡಿಸಿದ್ರು. ಇನ್ನು ಯಾರೆಲ್ಲ ಸೇಫ್ ಆಗಿದ್ದೀರಿ ಅಂತ ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ರು. ಭಾನುವಾರದ ಎಪಿಸೋಡ್ನಲ್ಲಿ ಸರಳವಾಗಿಯೇ ಎಲಿಮಿನೇಷನ್ ನಡೀತು. ಯಾವುದೇ ಆಕ್ಟಿವಿಟಿ ಇಲ್ಲದೇನೆ ಸಿಂಪಲ್ ಆಗಿ ಸ್ಪಂದನ ಔಟ್ ಅನ್ನೋದನ್ನ ಸುದೀಪ್ ಅವರು ಹೇಳಿದ್ರು. ಅಂತಿಮವಾಗಿ ಎಲ್ಲರನ್ನ ಸೇಫ್ ಮಾಡಿ ರಾಶಿಕಾ ಹಾಗೆ ಸ್ಪಂದನ ಹೆಸರು ಫೈನಲ್ ಮಾಡಿದ್ರು. ಬಳಿಕ ಸ್ಪಂದನ ಹೆಸರು ಹೇಳಿ ಎಲಿಮಿನೇಟ್ ಆಗಿರೋದನ್ನ ಘೋಷಿಸಿದ್ರು. ಅಲ್ಲಿಗೆ 98 ದಿನಗಳ ಸ್ಪಂದನ ಅವರ ಬಿಗ್ ಬಾಸ್ ಜರ್ನಿ ಮುಗಿದಿದೆ. ಕಾವ್ಯ ಜೊತೆ ಸ್ಪಂದನಾಗೆ ಒಳ್ಳೆ ಒಡನಾಟ ಇತ್ತು. ಇನ್ನುಳಿದಾಗೆ ಧನುಷ್, ಗಿಲ್ಲಿ ಜೊತೆಗೂ ಕೂಡ ಆತ್ಮೀಯ ಸ್ನೇಹ ಇತ್ತು. ಔಟ್ ಆಗಿ ಬಂದ ಬಳಿಕ ಬಿಗ್ ಬಾಸ್ ಮನೆಯನ್ನ ಮಿಸ್ ಮಾಡ್ಕೊಳ್ತಾ ಇರೋದಾಗಿ ಸ್ಪಂದನ ಅವರು ಹೇಳಿದ್ದಾರೆ. ಸ್ಪಂದನ ಎಲಿಮಿನೇಟ್ ಆದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ 8 ಜನ ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ ಈಗ. ಹಾಗೆ ಈ ವಾರದ ನಡುವೆ ಮತ್ತೊಂದು ಎಲಿಮಿನೇಷನ್ ನಡೆಯುತ್ತೆ ಅನ್ನುವಂಥ ಊಹಾಪೋಹಗಳು ಶುರುವಾಗಿದೆ. ಹಾಗೆ ಕಳೆದ ವಾರ ಸುದೀಪ್ ಅವರು ಬಿಗ್ ಬಾಸ್ ಪಂಚಾಯಿತಿಗೆ ಬಂದಿರಲಿಲ್ಲ. ಮಾರ್ಕ್ ಸಿನಿಮಾ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ರು. ಫ್ಯಾಮಿಲಿ ರೌಂಡ್ ಬೆನ್ನಲ್ಲೇ ಡಬಲ್ ಎಲಿಮಿನೇಷನ್ ನಡೆದಿತ್ತು. ಸೂರಜ್ ಹಾಗೆ ಮಾಳು ಬಿಗ್ ಬಾಸ್ ಜರ್ನಿಯನ್ನ ಮುಗಿಸಿ ಹೊರ ಬಂದಿದ್ರು. ಶನಿವಾರದ ಪಂಚಾಯಿತಿ ವೇಳೆ ಇಬ್ಬರನ್ನ ವೇದಿಕೆ ಕರೆಸಿ ಸುದೀಪ್ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತಾಡಿದ್ರು. ಕ್ಯಾಪ್ಟನ್ ಗಿಲ್ಲಿಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತು. ಗಿಲ್ಲಿಗೆ ಕೊಂಚ ಕ್ಲಾಸ್ ತೆಗೆದುಕೊಂಡಂತಹ ಸುದೀಪ್ ಬಳಿಕ ಆತನ ಆಟದ ಬಗ್ಗೆ ಮೆಚ್ಕೊಂಡಿದ್ರು. ಇತ್ತೀಚೆಗೆ ಸ್ಪಂದನ ಆಟವನ್ನ ಗಂಭೀರವಾಗಿ ಪರಿಗಣಿಸಿ ಆಡೋದಿಕ್ಕೆ ಶುರು ಮಾಡಿದ್ರು. ಆದ್ರೆ ಅದಾಗ್ಲೇ ವೀಕ್ಷಕರಿಂದ ಆಕೆಯ ಬಗ್ಗೆ ನಿರಾಶೆ ಇತ್ತು. ಬರೀ ಅದೃಷ್ಟದಿಂದ ಉಳ್ಕೊಂಡಿದ್ದಾಳೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಸದ್ಯ ಮನೆಯಲ್ಲಿ ಗಿಲ್ಲಿ, ಅಶ್ವಿನಿ, ಕಾವ್ಯ, ರಕ್ಷಿತಾ, ಧ್ರುವಂತ್, ಧನುಷ್, ರಘು, ರಾಶಿಕಾ ಉಳ್ಕೊಂಡಿದ್ದಾರೆ. ಯಾರು ಫಿನಾಲೆವರೆಗೂ ಹೋಗ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಇನ್ನೇನು 2 ವಾರಗಳು ಬಾಕಿ ಇರೋದು ಫೈನಲ್ಗೆ. ಹಾಗಾಗಿ ಈಗ ಬಿಗ್ ಬಾಸ್ ಶೋ ಮತ್ತಷ್ಟು ಕುತೂಹಲವನ್ನ ಮೂಡಿಸಿರುವಂತಹದ್ದು. ಅಲ್ಲಿವರೆಗೂ ಕಾದ್ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಪೂಜಾ ಸೋಲ್ ಟಾಕ್ಸ್, ಮಾತುಗಳು ಹೃದಯದಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್.